ಇದ್ದೀವಿ. ಮುಸ್ಲಿಂ ಯುವತಿಯರನ್ನು ಯಾರಾದರೂ ಹಿಂದೂ ಯುವಕರು ಮದುವೆ ಆದರೆ ಅವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೊಡುವಂಥ ಪ್ರವೃತ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಅಂಥೇಳಿ ಈ ಹರಾಮ್ಖೋರ್ ಬಸನಗೌಡ ಧರ್ಮಕಡ್ಲಿ ಇವನಿಗೆ ಈ ಯುಗದ ರಾವಣ ಹರಾಮ್ಖೋರ್ ಯತ್ನಾಳ್ ಬಸನಗೌಡ ನಿನಗೆ ಅರ್ಥ ಆಗ್ತಿತ್ತು. ಅದು ಮುಸಲ್ಮಾನ್ ಹೆಣ್ಣುಮಕ್ಕಳು ಬೇರೆ, ಹಿಂದೂ ಹೆಣ್ಣುಮಕ್ಕಳು ಬೇರೆ, ದಲಿತರ ಹೆಣ್ಣುಮಕ್ಕಳು ಬೇರೆ, ಕ್ರೈಸ್ತ ಹೆಣ್ಣುಮಕ್ಕಳು ಬೇರೆ, ಬೌದ್ಧ ಹೆಣ್ಣುಮಕ್ಕಳು ಬೇರೆ, ಸಿಖ್ ಹೆಣ್ಣುಮಕ್ಕಳು ಬೇರೆ ಅಂತ ಏನಾದರೂ ವ್ಯಾಖ್ಯಾನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿದ್ರಾ? ಅದು ಯಾವುದಾರು ಹೆಣ್ಮಕ್ಳ ಬಗ್ಗೆ ಮಾತಾಡಲಿಕ್ಕೆ ನಿನಗಂತರೂ ಹೆಣ್ಮಕ್ಳೇ ಹುಟ್ಟಿಲ್ಲ, ನಿನ್ನ ಮುಗುಳ್ಯಾಗ ಅಟ್ಟದ ದಮ್ಮಿಲ್ಲ. ನಾನು ಪತ್ರಿಕಾಗೋಷ್ಠಿ ಕರೆಯುವುದು ಮೂಲ ಉದ್ದೇಶ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಧರ್ಮಕಡ್ಲಿ ನಿನ್ನೆ ಒಂದು ಸುದ್ದಿ ಮಾಧ್ಯಮದಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಅದರಲ್ಲಿ ಅವರು ಹೇಳಿದ್ದಾರೆ, ಏನಂತ ಹೇಳಿದ್ರಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ಈ ಹೊಸ ಪರಂಪರೆ ನಾವು ಪ್ರಾರಂಭ ಮಾಡುವವರು ಇದ್ದೀವಿ. ಮುಸ್ಲಿಂ ಯುವತಿಯರನ್ನು ಯಾರಾದರೂ ಹಿಂದೂ ಯುವಕರು ಮದುವೆ ಆದರೆ ಅವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೊಡುವಂಥ ಪ್ರವೃತ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಅಂಥೇಳಿ. ಹಾಗಾಗಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಿಜಾಪುರ ಜಿಲ್ಲೆಯ ಜನತೆ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಈ ದೇಶದ 140 ಕೋಟಿ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಈ ಸುದ್ದಿಯನ್ನು ಮುಟ್ಟಿಸ್ಬೇಕಂತ ಮನದಾಳದಿಂದ ಮಾತನಾಡ್ತಾ ಇದ್ದೀನಿ. ಈ ಮಾಧ್ಯಮದ ಗೋಷ್ಠಿ ಮುಖಾಂತರ ಈ ರಾಜ್ಯದ ಎಲ್ಲ ಜನತೆಗೆ ನಾನು ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ. ಇವತ್ತಿನ ನನ್ನ ಪತ್ರಿಕಾಗೋಷ್ಠಿ ಹಾಗೂ ನನ್ನ ಪ್ರತಿಯೊಂದು ಮಾತು ಯಾವುದೇ ಧರ್ಮ, ಜಾತಿ, ಜನಾಂಗ, ಪಾರ್ಟಿ, ಪಕ್ಷ, ಪಂಗಡ ವಿರುದ್ಧ ಇಲ್ಲ. ದಯಮಾಡಿ ಯಾರು ಇದನ್ನು ವಿಷಾಂತರ ಮಾಡಿಕೊಂಡು ಅಥವಾ ಯಾರದೇ ಪ್ರಚೋದನೆಗೆ ಒಳಗಾಗಿ ಅರ್ಥಿಸ್ಕೊಳ್ಬಾರ್ದು, ತಪ್ಪ ಅರ್ಥಿಸ್ಕೊಳ್ಬಾರ್ದು. ಯಾಕೆ ಅಂತಂದ್ರೆ ಇದು ಕೇವಲ ನಮ್ದು ಸಮರ, ನಮ್ದು ಯುದ್ಧ, ನಮ್ದು ಜಿಹಾದ್ ಯತ್ನಾಳ್ ಬಸನಗೌಡ ಅವ್ರ ಧರ್ಮಕಡ್ಲಿ ಜೊತೆಗೆ ಇದೆ, ನೇರ ಅವನ ಜೊತೆಗೆ ಇದೆ. ನಾವು ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಲ್ಲ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಲ್ಲ, ಯಾವುದೇ ಮಂತ್ರಿಗಳದ ವಿರುದ್ಧ ಅಲ್ಲ, ಯಾವುದೇ ಪಾಟೀಲರ ವಿರುದ್ಧ ಅಲ್ಲ, ಯಾವುದೇ ದಲಿತರ, ಅಲ್ಪಸಂಖ್ಯಾತ ದಲಿತರ, OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಅಪರ ಜಾತಿಯ, ಲಿಂಗಾಯತರು, ಪಂಚಮಶಾಲಿಯರು, ಯಾವುದೇ ಅನ್ಯ ಧರ್ಮೀಯರು, ಇಸ್ಲಾಂ ಧರ್ಮ ಬಿಟ್ಟು ಅನ್ಯ ಧರ್ಮೀಯರ ಪಾಲಿಸುವಂತ ಸಾರ್ವಜನಿಕರ ವಿರುದ್ಧ ನಮ್ದು ಸಮರ ಇಲ್ಲ ಅನ್ನುತ್ತಾ ನಾನು ಹೇಳುವುದೇನೆಂದರೆ, ಈ ಬಸನಗೌಡ ಧರ್ಮಕಡ್ಲಿ ಇವನಿಗೆ ನಾನು ನೇರ ಈ ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ಇವನು ನಿಜವಾದ ಹಿಂದೂ, ಸನಾತನ ಹಿಂದೂ ಇದ್ದಿದ್ದಂದ್ರೆ ಇವನು ಇನ್ನೊಮ್ಮೆ ರಾಮಾಯಣ ಓದ್ಬೇಕಾಗಿದೆ, ಇನ್ನೊಮ್ಮೆ ಮಹಾಭಾರತ ಓದ್ಬೇಕಾಗಿದೆ. ಯಾಕಂದ್ರೆ ಮರ್ಯಾದ ಪುರುಷೋತ್ತಮ್ ರಾಮ್ ಶ್ರೀರಾಮಚಂದ್ರ ಯಾವಾಗ ವನವಾಸಕ ಮಾತಾ ಸೀತಾನ್ನು ಕರ್ಕೊಂಡು ಹೋಗಿದ್ರು ಅವಾಗ ಇತಿಹಾಸ ಸಾಕ್ಷಿ ಇದೆ, ರಾಮಾಯಣ ಸಾಕ್ಷಿ ಇದೆ. ಓದ್ಲಿಕ್ಕೆ ಬರುವುದಿಲ್ಲ, ಬರೀಲಿಕ್ಕೆ ಬರುವುದಿಲ್ಲ, ತಿಳ್ಕೊಳ್ಳಿಕ್ಕೂ ಆಗುದಿಲ್ಲ. ಮಾತಾ ಸೀತಾನ್ನು ಅಪಹರಿಸಿದ ಹರಾಮ್ಖೋರ್ ರಾವಣ ಇದ್ದ. ಹಾಗಾಗಿ ಈ ಯುಗದ ರಾವಣ ಯತ್ನಾಳ್ ಬಸನಗೌಡ. ಯಾಕಂತಂದ್ರೆ ಅವಾಗ ಮಾತಾ ಸೀತಾನ್ನು ಅಪಹರಿಸಿ ಶ್ರೀಲಂಕಾಗೆ ಒಯ್ದಿದ್ದು ರಾವಣ. ಇವಾಗ ಮುಸ್ಲಿಂ ಯುವತಿಯರನ್ನು ಅಪಹರಿಸಿ ಮದುವೆ ಆಗಲಿಕ್ಕೆ, ಬಲವಂತವಾಗಿ ಮದುವೆ ಆಗಲಿಕ್ಕೆ ಪ್ರಚೋದನೆ ನೀಡ್ತಾ ಇರೋದು ರಾವಣ ಮಗ ಬಸನಗೌಡ ಪಾಟೀಲ್ ಯತ್ನಾಳ್. ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಭಾರತೀಯ ಸಂಸ್ಕೃತಿಯನ್ನು ಅರ್ಥಿಸಿಕೊಳ್ಳದೆ, ಭಾರತೀಯ ಸನಾತನ ಹಿಂದೂ ಧರ್ಮದ ಪುರಾಣಗಳನ್ನು ಓದದೆ, ರಾಜಕಾರಣಿಗೋಸ್ಕರ, ಕೇವಲ ಪ್ರಚೋದನೆಗೋಸ್ಕರ ಇಂಥವೆಲ್ಲ ಅಪಶಬ್ದ ಮಾತಾಡ್ತಾ ಇರೋದು ಯಕ್ಷಮ್ಯ ಅಪರಾಧ. ಮತ್ತು ನಾ ದನಾಯನಂ ನಾ ಪಲಾಯನಂ, ನಾನು ಓಡಿ ಹೋಗುವ ವ್ಯಕ್ತಿ ಅಲ್ಲ. ಹಾಗಾಗಿ
ನಾನು ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಧರ್ಮ ಕಡ್ಲಿ ಹೇಳುವುದೇನಿದೆ ಅಂದ್ರ ಮಹಾಭಾರತದಲ್ಲಿ ಯಾವಾಗ ಕೌರವಾಸ್ ಅಂಡ್ ಪಾಂಡವಾಸ್ ನಡುವೆ ದ್ರೌಪದಿ ಸಲುವಾಗಿ ವಿಷಯ ನಡೀತು, ನಾನು ಅದರದ ಹಿನ್ನೆಲೆ ಹೋಗುದಿಲ್ಲ. ಯಾವಾಗ ದ್ರೌಪದಿಯ ಚೀಲಹರಣ ಮಾಡುವ ಪ್ರಯತ್ನ ನಡೆದಾಗ ಪಾಂಡವರ ರಕ್ಷಣೆಗಾಗಿ ಯಾರು ಬಂದಿದ್ದು, ಒಂದು ಹೆಣ್ಣಿನ ರಕ್ಷಣೆಗಾಗಿ ಯಾರು ಬಂದಿದ್ರು? ಭಗವಾನ್ ಶ್ರೀಕೃಷ್ಣ. ಶ್ರೀಕೃಷ್ಣನ ಹೆಸರು ಏನು? ಶ್ರೀಕೃಷ್ಣನ ಹೆಸರು ರಾಧೆ ಮೋಹನ್. ರಾಧಾ ಯಾರು? ಶ್ರೀಕೃಷ್ಣನ್ಗೆ ರಾಧಾಗೆ ಏನ್ ಸಂಬಂಧ? ನಿನಗೆ ಏನಾದ್ರೂ ಗೊತ್ತಿದ್ಯಾ? ದ್ರೌಪದಿಯ ಚೀಲಹರಣ ಮಾಡುವ ವೇಳೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪ್ರಕಟ ಆಗಿ ರಕ್ಷಣೆಗೆ ನಿಂತಿದ್ರು. ಈ ದೇಶದ ಸಂಸ್ಕೃತಿ, ಈ ದೇಶದ ಸಭ್ಯತೆ, ಈ ದೇಶದ ಇತಿಹಾಸ ಓದಿದ್ರೆ ನಿನಗ ಹೆಣ್ಣಿನ ಕುಲ್, ಹೆಣ್ಮಕ್ಕಳದ ಗೌರವ ಘನತೆ, ಹೆಣ್ಮಕ್ಕಳದ ಮಾನ ಸಮ್ಮಾನ ನಿನಗೆ ಅರ್ಥ ಆಗ್ತಿತ್ತು. ಅದು ಮುಸಲ್ಮಾನ್ ಹೆಣ್ಮಕ್ಳು ಬೇರೆ, ಹಿಂದೂ ಹೆಣ್ಮಕ್ಳು ಬೇರೆ, ದಲಿತರ ಹೆಣ್ಮಕ್ಳು ಬೇರೆ, ಕ್ರೈಸ್ತ ಹೆಣ್ಮಕ್ಳು ಬೇರೆ, ಬೌದ್ಧ ಹೆಣ್ಮಕ್ಳು ಬೇರೆ, ಸಿಖ್ ಹೆಣ್ಮಕ್ಳು ಬೇರೆ ಅಂತ ಏನಾದ್ರೂ ವ್ಯಾಖ್ಯಾನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ದಿದ್ರಾ? ಇವತ್ತೇನಾದ್ರೂ ನೀನು ಮಾತಾಡ್ಲಿಕ್ಕೆ ನಿನಗೆ ಅವಕಾಶ ಕೊಟ್ಟಿದ್ದು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ರಚಿಸಿದ್ದ ಸಂವಿಧಾನದ ನಿಶ್ಚಯದ 19ರ ಅಡಿಯಲ್ಲಿ ನಿನಗೆ ಮಾತಾಡ್ಲಿಕ್ಕೆ ಬರ್ತದ? ನೀನು ಮುಸಲ್ಮಾನ ಯುವತಿಯನ್ನು 5 ಲಕ್ಷ ರೂಪಾಯಿ ಮದುವೆ ಆಗ್ಲಿಕ್ಕೆ ಹಿಂದೂ ಯುವಕರನ್ನು ಆಫರ್ ಅನ್ನು ಕೊಟ್ಟಿದ್ದಕ್ಕೆ ನಾವು ಸ್ವಾಗತಿಸ್ತೀವಿ. ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಹಿರಂಗವಾಗಿ ನೇರ ನಿನಗೆ ಆಫರ್ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಿನ್ ಪೌರಶತ್ವ, ನಿನ್ನ ಗಂಡಸ್ತನ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನಲ್ಲೇ ಕನ್ಫೈನ್ ಆಗಿ ಕೂತಿದೆ, ಪ್ರಶ್ನಾತೀತ ಆಗಿದೆ. ನೀನು ಗಂಡಸ ಅದಿಯೋ ಇಲ್ಲೋ ಅನ್ನೋದಕ್ಕೆ. ಯಾಕೆ ಅಂತಂದ್ರೆ ನಿನ್ನಂತ ಮತ್ತು ನಿನ್ನಂತ ಇರುವ ದೇಶದಲ್ಲಿ ಡಿ ವೈ ಚಂದ್ರಚೂಡ್ ಅವರಾದ ಮಾನ್ಯ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ನವರು ಸೆಕ್ಷನ್ 377 IPC ರಿಪೀಲ್ಡ್ ಮಾಡಿದ್ದಾರೆ. ನಿಮ್ಮಂತ ತಿರ್ಗಾಡ್ಕೋತೀರಿಪ್ಪ ಅಂತ ಹೇಳಿ ಊರಾಗ ಯಾವುದೇ ಭಯವಿಲ್ಲದೆ ಆ 377 IPC ಸೆಕ್ಷನ್ ರಿಪೀಲ್ ಮಾಡಿದ್ದಾರೆ. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನಲ್ಲೇ ದಾವೆ ಹೂಡಿದಿ, ಸ್ಟೇ ತಂದಿದಿ, ನನ್ನ ಪ್ರೈವೇಟ್ ವಿಡಿಯೋಸ್ಗಳನ್ನು, ಚಿತ್ರಗಳನ್ನು ಪ್ರಸಾರ ಮಾಡಬಾರದು ಅಂತೇಳಿ. ಅದರಂತೆ ಈಗ ನಾನು ಹೇಳಬಾರದು, ಅತಿ ಇನ್ನರ್ ಕನ್ಸೈನ್ಸ್ ದಿಂದ, ಅತಿ ಕಳಕಳಿದಿಂದ, ಅತಿ ನೋವಿನಿಂದ ನಾನು ಹೇಳ್ತಾ ಇದ್ದೀನಿ. ಮಗನೇ, ನೀನು ಗಾಂಡು ಇದ್ದಾಗ ನೀನು ನಿನ್ನ ಹೆಂಡತಿಗೆ ಯಾವ್ದಾರೆ ಮುಸಲ್ಮಾನ್ ಜೊತೆಗೆ ತಾಳಿ ಕಟ್ಟಸ. ನಾವು ನಿನಗ ಖಾಯಂ ಇಡೀ ಬಿಜಾಪುರ ಮುಸಲ್ಮಾನರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಇಡೀ ಬಿಜಾಪುರ ಮುಸಲ್ಮಾನರು ಎಂದೂ ನಿನ್ನ ವಿರುದ್ಧ ಇಲೆಕ್ಷನ್ ನಿಂದಿರುವುದಿಲ್ಲ. ನೀನು ಸಾಯುವವರೆಗೆ ನೀನು ರಾಜಕೀಯಗೋಸ್ಕರನೇ ಹೆಣ್ಮಕ್ಳನ್ನು ಬೀದಿಗೆ ತಂದು ಮಾತಾಡ್ತಾ ಇದ್ದೀಯ, ಅವೇಳನಕಾರಿಯನ್ನಾಗಿ ಮಾತಾಡ್ತಾ ಇದ್ದಿ. ಹಾಗಾಗಿ ನಿನ್ನ ರಾಜಕೀಯ ಯಶಸ್ವಿಗೊಳಿಸ್ತೀವಿ. ನೀನು ಸಾಯುವವರೆಗೆ ನಿನಗ ಶಾಸಕದ ಸ್ಥಾನದಲ್ಲಿಂದ ಕಿತ್ತು ಒಗೆಯಂಗಿಲ್ಲ. ನಿನ್ನ ವಿರುದ್ಧ ಯಾವ ಮುಸಲ್ಮಾನು ಇಲೆಕ್ಷನ್ಗೆ ನಿಂದಿರುವುದಿಲ್ಲ. ನಿನ್ನ ಹೆಂಡತಿದ ಮದ್ವೆ ಯಾವ್ದಾರ ಒಂದು ಮುಸಲ್ಮಾನ್ ಜೊತೆಗೆ ಮಾಡು, ನೇರ ನಾವು ನೀನ್ ಏನ್ ಹೇಳ್ತೀವಿ ಅದನ್ನ ಕೊಡಾಕ್ ರೆಡಿ ಇದೀವಿ. ಒಂದನೇದು. ಎರಡನೇದು, ನಿನ್ 2 ಮಕ್ಕಳಿಗೆ ಯಾವ್ದಾರ ಒಂದು ದಲಿತ ಹೆಣ್ಮಕ್ಳಿಗಾಗ್ಲಿ, ಮುಸಲ್ಮಾನ್ ಹೆಣ್ಮಕ್ಳಿಗಾಗ್ಲಿ, ಇತರದೇ OBC ಜಾತಿಯವ್ರ ಹೆಣ್ಮಕ್ಳಿಗೆ ಮದುವೆ ಮಾಡು. ನೀ ಏನ್ ಡಿಮಾಂಡ್ ಮಾಡ್ತೀವಿ ಅದನ್ನ ನಾವು ಫುಲ್ಫಿಲ್ ಮಾಡಕ್ ರೆಡಿ ಇದೀವಿ. ಮಗನೇ, ನಿನಗ ನೇರ ಹೇಳ್ಬೇಕಂತಂದ್ರ ಹೆಣ್ಮಕ್ಕಳದ ಗೌರವ ಘನತೆ ರಾಜಕೀಯ ತರುವುದು ಅವಶ್ಯಕತೆನೇ ಇಲ್ಲ. ಯಾವಾಗ ಮಾತಾ ಸೀತಾನ್ನು ರಾವಣ ಅಪಹರಿಸಿದ ಅವಾಗ ಪ್ರಶ್ನೆ ಏನಿತ್ತು? ಸೀತಾ ಮಾತಾದ ಪವಿತ್ರತೆ ಬಗ್ಗೆ ಪ್ರಶ್ನೆ ಆಯ್ತೋ ಇಲ್ಲೋ? ಅವಾಗ ಅಗ್ನಿ ಪರೀಕ್ಷೆ ಕೊಡ್ಬೇಕಾಯ್ತು ಮಾತಾ ಸೀತಾಗೆ. ನಿನ್ಗೇನಾದ್ರೂ ಖಬರ್ ಇದೆಯಾ? ಅದ್ ಯಾವ್ದಾರ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲಿಕ್ಕೆ? ನಿನ್ಗಂತೂ ಹೆಣ್ಮಕ್ಳೇ ಹುಟ್ಟಿಲ್ಲ, ನಿನ್ನ ಮುಕ್ಕಳಾಗ ಅಟ್ಟದಮ್ಮಿಲ್ಲ ಮಕ್ಕಳ ಹಡಿಯುವಂತದ್ದು. ಹಾಗಾಗಿ ಈ ವಿಷಯ ಕುರಿತು ಈ ದೇಶದ ಸಂಸ್ಕೃತಿ ಸಭ್ಯತಾ ಏನಿದೆ ಅಂತಂದ್ರೆ
ಗಂಗಾ ಜಮನಿ ತಹಜೀಬ್ ಏನಿದೆ ಅಂದ್ರೆ ಹೆಣ್ಮಕ್ಕಳಿಗೆ ನಾವು ಗೌರವ ಕೊಡಬೇಕು. ಹೀಗಾಗಿ ನೀನು 2014ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಪ್ರಮಾಣ ವಚನ ಸ್ವೀಕರಿಸುವ ವೇಳೆಯಲ್ಲಿ ಗಾಂಧಿ ಚೌಕ್ನಲ್ಲಿ ಅಮಾಯಕ ಹೆಣ್ಮಕ್ಕಳದ ಮೇಲೆ ಅತ್ಯಾಚಾರ ಎಸಗಿಯುವ ಪ್ರಯತ್ನ ಮಾಡಿ ಅವರು ಗುಪ್ತಾಂಗಕ್ಕೆ ಟಚ್ ಮಾಡಿ ಅಸಭ್ಯವಾಗಿ ವರ್ತಿಸಿ ನಿನ್ನ ಮೇಲೆ 21 ಕೇಸ್ ಪ್ರಕರಣ ದಾಖಲಾಗಿದ್ದು ಸುಳ್ಳ ಖರೇನಾ? ನಿನ್ನ ಪ್ರವೃತ್ತಿನೇ ಹೆಣ್ಮಕ್ಕಳ ಜೊತೆಗೆ ಅಸಭ್ಯ ವರ್ತಿಸುವುದಿದೆ. ಮತ್ತೆ ನಿನ್ನ ಕೈಲಿ ಆಗುದು ಏನೂ ಇಲ್ಲ, ಮುಕ್ಕಳ್ಯಾಗಟ್ಟ ದಮನು ಇಲ್ಲ, ನಿಂದ ಗಂಡಸ್ತನೂ ಇಲ್ಲ ನಿನ್ಗ. ಗಾಂಧಿ ಚೌಕ್ನ್ಯಾಗ ಆ ವೇಳೆಯಲ್ಲಿ 21 ಪ್ರಕರಣ ದಾಖಲಾಗಿದ್ದು 353, 354 ಅಟೆಂಪ್ಟ್ ಟು ರೇಪ್. ನೀನೇ ರಾಜಾರೋಷವಾಗಿ ಎಷ್ಟೋ ಭಾಷಣದಲ್ಲಿ ಹೇಳಿದಿ ನನ್ನ ಮ್ಯಾಗಿಟ್ಟಾಗ. ಆ ವೇಳೆಯಲ್ಲಿ ಬೆಂಗಳೂರು ಕೋರ್ಟ್ ನಲ್ಲಿ ಯಾಕೆ ಮುಸಲ್ಮಾನರ ಫಿರ್ಯಾದಿದ ಹೆಣ್ಮಗಳದ ಕೈ ಕಾಲು ಹಿಡಿದು ಅಪ್ಸತ್ತಾಗಿ ಹೋಸ್ಟೈಲ್ ಮಾಡ್ಕೊಂಡು ಕೇಸ್ ಅಕ್ವಿಟಲ್ ಮಾಡ್ಕೊಂಡಿವೋ ಮಗನೇ? ಕಾಂಟೆಸ್ಟ್ ಮಾಡ್ಬೇಕಾಗಿದ್ದು ನಿನ್ ಮುಕ್ಳ್ಯಾಗ ಅಟ್ಟೆ ದಮ್ಮಿತ್ತಂತಂದ್ರ ಮೆರಿಟ್ ಮ್ಯಾಗ ಅಲ್ಲೇ ಕಾಂಪ್ರಮೈಸ್ ಆಗಿದ್ದಿ ಮುಸ್ಲಿಮ್ರ ಜೊತೆಗೆ. ಇಲ್ಲೇ ಮುಸ್ಲಿಂ ಹೆಣ್ಮಗಳದಾಗ ಓಟ್ ಪಡ್ಕೊಂಡು ಮೇರ್ ಮಾಡ್ಕೊಂಡಿದಿ. ನಾ ಕಾರ್ಪೊರೇಷನ್ ವಿಷಯಕ್ಕೆ ನಾನು ಹೋಗುದಿಲ್ಲ. ನಂದ ನೇರ ವಿಷಯ ಒಂದಿದೆ. ನಿನ್ನಗ ಏನಾದ್ರೂ ದಮ್ಮ ತಾಕತ್ತಿದ್ರ ರಾಜಕಾರಣ ಮಾಡು, ನಮ್ದು ಏನು ಅಭ್ಯಂತರ ಇಲ್ಲ. ಹೆಣ್ಮಕ್ಕಳ ವಿಷಯಕ್ಕೆ ಬಂದ್ರ ಹೆಣ್ಮಕ್ಳು ನಿಮ್ಮ ಮನ್ಯಾಗನು ಅಷ್ಟೇ, ನಮ್ಮ ಮನ್ಯಾಗನು ಅಷ್ಟೇ, ದಲಿತರ ಮನ್ಯಾಗನು ಅಷ್ಟೇ, ಮೇಲ್ಜಾತಿಯವ್ರ ಮನ್ಯಾಗನು ಅಷ್ಟೇ. ಬಿಜಾಪುರ್ನ್ಯಾಗ ಇನ್ನೂ 5-6 ಗೌಡ್ರು ಅದಾರ. ಯಾವ ಒಬ್ಬ ಗೌಡ್ನು ಯಾವ ಒಬ್ಬ ಪಾಟೀಲ್ ಈ ತರ ನಿನ್ನಂತ ಚಿಲ್ರೆ ಮಾತಾಡೋದು ಯಾರಿಗೂ ಗೊತ್ತಿಲ್ಲ. ಅವರು ಸಕ್ಷಮ ರಾಜಕಾರಣ ಮಾಡ್ತಾರೆ, ಯಾವುದೇ ಪಕ್ಷದವ್ರು ಇರ್ಲಿ, ಯಾವುದೇ ಪಾರ್ಟಿಯವ್ರು ಇರ್ಲಿ. ರಾಜಕೀಯ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಬೀಳ್ತಾ ಇದ್ದಾರೆ, ಗೆಲ್ತಾ ಇದ್ದಾರೆ. ನಿನ್ನಂತ ಶೀರಿ ಹಿಂದೆ ನಿಂತು ರಾಜಕಾರಣ ಮಾಡೋದು ಪ್ರವೃತ್ತಿ ಯಾವ ಗೌಡಿಗೂ ಇಲ್ಲ. ಗೌಡ್ರ ಕೆಲ್ಸ ಅಂತಂದ್ರ ಮಗನೇ ನಿನಗ ಪಾಠ ಹೇಳ್ತೀನಿ ಕೇಳು. ಗೌಡ್ರ ಅಂದ್ರೆ ಏನಂದ್ರೆ ಆ ಊರಿನ ಗೌಡ ಅಂತಂದ್ರೆ ಊರಿನ 4 ಸೀಮೆಗೆ ರಕ್ಷಣೆ ಮಾಡುವಂತ ವ್ಯಕ್ತಿಗೆ ಗೌಡ ಅಂತಾರ. ತೊಡೆ ತಟ್ಟಿ ಗಂಡಸರು ಕೂಡ ಗುದ್ದಾಟ ಮಾಡುವುದಕ್ಕೆ ಗೌಡ್ರ ಅಂತಾರ. ಹೆಂಗಸರ್ ಸೀರೆ ಕೈ ಹಾಕುವುದು, ಹೆಂಗಸರ ಗೌಡ್ಗಿ ಅಲ್ಲ. ಅದಕ್ಕೆ ಪರಾಮಗೊಂಡ ಅಭ್ಯರ್ಥಿ ಬಬಲೇಶ್ವರದ ವಿಜುಗೌಡ ಹೇಳಿದು ನಿಜ 100ಕ್ಕೆ 100. ನಾಳೆ ಊರಿನ ಧರ್ಮ ಕಡ್ಲಿ ಅದಿ ಅಂತ ಹೇಳಿ. ಮಗನೇ ನಿನಗ 4 ಎಕರೆ ಜಮೀನಿತ್ತು ಬರೇ, ನಿಮ್ಮ ಅಪ್ಪ ಎಲ್ಲಿಂದ ಕಡ್ಲಿ ತಿನ್ನಿಸ್ತಿದ್ದ? ಶ್ರೀಶೈಲ ಹೋಗುದು ಜಾತ್ರೆ ಮಂದಿಗೆ, ನಿಮ್ಮದೇ ಮನಿ ನಡೆಸೋದು, ಹಳೆ ಟ್ರಕ್ ತಗೊಂಡ್ ಸುಳಿ ಬಂದವನು. ಮಂದಿಗೆ ಪಾಠ ಕಲಿಸ್ತೀನಿ ಮಗನೇ. 2 ನಂಬರ್ ಆಸ್ತಿ ಗಳಿಸಿ ಏನೇನು ಮಾಡಿದಿ ಏನೇನಿಲ್ಲ. ನಿನ್ ಚೇಲೆ ಯಾರ ಜೊತೆ ಅಟ್ಯಾಚ್ ಅದ ನಿಮ್ ಮನ್ಯಾಗೆ ಅದನ್ನ ನೀವ್ ವಿಚಾರ ಮಾಡ್ಕೊ ಮೊದಲ್. ಆ ಹೆಣ್ಮಕ್ಳಿಗೆ ನಾವ್ ಏನ್ ಉತ್ತರ ಕೊಡ್ಬೇಕು? ಒಂದೇ ಮಾತು ಹೇಳ್ತೀನಿ, ಅಂತ ಪವಿತ್ರ ರಕ್ಷಾ ಬಂಧನದ ದಿವಸಗಳಲ್ಲಿ ಒಬ್ಬ ಮುಸಲ್ಮಾನ್ ಹೆಣ್ಮಕ್ಳಿಗೆ ನೀನು 5 ಲಕ್ಷ ರೂಪಾಯಿ ಕೊಡ್ತೀನಿ, ಮದುವೆ ಮಾಡಿಸ್ಕೊಂಡು ಓಡಿಸ್ಕೊಂಡು ಮದುವೆ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತೀಯ. ನಿನಗ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾಡಳಿತಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಕೆಲವು ಬಕೀಟ್ ನಮ್ಮ ಸಮಾಜದ ಕೆಲವು ಬಕೀಟ್ ಹಿಡಿಯು ರಾಜಕಾರಣಿಗಳು ನಿಮ್ಗೆ ಏನಾದ್ರೂ ತಪ್ಪು ತಿಳುವಳಿಕೆ ನೀಡ್ತಿರ್ಬೇಕು. ಪ್ರತಿ ಒಂದು ಮುಸಲ್ಮಾನ ಯುವಕರು, ಪ್ರತಿ ಒಬ್ಬ ಮುಸಲ್ಮಾನ ಮನೆಯಲ್ಲಿ ರಕ್ತ ಕುದೀತಾ ಇದೆ. ಇವೆಲ್ಲ ಹರಾಮ್ಖೋರ್ ಸುಳಿ ಮಗಂದ ಚಿಲ್ಲರೆ ಮಾತುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಆಡಳಿತ, ಪೊಲೀಸ್ ವರಿಷ್ಠಾಧಿಕಾರಿಗಳು, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಮ್ಮಿಡಿಯೇಟ್ ಕೂಡಲೇ ಕಾಗ್ನಿಸನ್ಸ್ ತಗೊಂಡು ಇವನ ಬಾಯಿಗೆ ಹತೋಟಿ ಒಳಗೆ ಇಡಲಿಕ್ಕೆ ಪ್ರಯತ್ನ ಪಟ್ಲಿಲ್ಲ ಅಂದ್ರ ಸರ್ಕಾರನೂ ಇರಲ್ಲ, ಮಂತ್ರಿಗೂ ಇರಕ್ ಕೊಡುದಿಲ್ಲ. ಊರಾಗ ಏನ್ ಹಾಕದಾಗಲಿ ನಾವು ಸಿದ್ಧರಾಗ್ಬಿಟ್ಟಿವಿ. ಎಲ್ಲಾ ಮುಸಲ್ಮಾನ ಸಮಾಜದ ಪರವಾಗಿ ಹೇಳ್ತಾ ಇದ್ದೀನಿ. ಯಾವ ಕೆಲವೊಂದು ಬಕೀಟ ಹಿಡ್ಕೊಂಡು ಬಾಗಲ ಬಡಿಯೋರಿಗೆ ನೀವು ಮಾತು ಕೇಳಿ ಎಲ್ಲ ಓಕೇತಿ ಅಂತ ತಿಳ್ಕೊತಾ ಇದ್ದಿದಂತಂದ್ರೆ ದಯಮಾಡಿ ಸಚಿವರೇ, ನಿಮ್ಮ ಮೇಲೆ ನಮ್ಮ ಬಹಳ ಗೌರವ ನಂಬಿಕೆ ಇದೆ. ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಅವೇಳನಕಾರಿ ಮಾತನಾಡಿದ್ದ. ಅವಾಗನು ಬೃಹತ್ ಪ್ರತಿಭಟನೆ ಮಾಡಿದೀವಿ. ಜಿಲ್ಲಾಡಳಿತ ಇವತ್ತಿನವರೆಗೆ ಯಾವುದು ಕ್ರಮ ತಗೊಂಡಿಲ್ಲ. ಒಂದೊಂದ ಬರೇ ಗಂಡ ಹೆಂಡತಿ ಜಗಳ ಕೇಸ್ ಇದ್ದಾಗ ಇದೇ ಪೊಲೀಸ್ ವರಿಷ್ಠಾಧಿಕಾರಿ, ಪೊಲೀಸ್ ಇಲಾಖೆಯವರು ರೌಡಿ ಶೀಟ್ ತೆಗೆದಾರ, ತಡಿಪಾರ್ ಮಾಡಿದ್ದು ನಮ್ಮಲ್ಲಿ ಉದಾಹರಣೆ ಇದೆ. ಯಾಕಂದ್ರೆ ಮುಸಲ್ಮಾನ್ ಸಮಾಜದ ರಕ್ತ ಕುದೀತಾ ಇದೆ. ಒಂದು ಬಿಜಾಪುರ್ನಲ್ಲೇ ಏನಾರೇ ಅನಾಹುತ ಆಗುವಕ್ಕಿಂತ ಮುಂಚೆ
ನೇರ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಎಲ್ಲಾ ಆಗೋಗುಗಳಿಗೆ ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.